ಸಿದ್ಧಲಿಂಗೇಶ್ವರ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ. ಸಿದ್ಧಲಿಂಗ ಅಪ್ಪಾಜಿ ತಾಲೂಕಿನ ಕಂದಕುಳ ಗ್ರಾಮದ ಐತಿಹಾಸಿಕ ಸಿದ್ಧಲಿಂಗೇಶ್ವರ ಹಿರೇಮಠ ಸಂಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹಿರೇಮಠ ಸಂಸ್ಥಾನದ ಸಿದ್ಧಲಿಂಗ ಅಪ್ಪಾಜಿ ತಿಳಿಸಿದರು. ಈ ಕುರಿತು ಮಾಧ್ಯಮ ಜೊತೆಗೆ ಹೇಳಿಕೆ ನೀಡಿರುವ ಅವರು, ಲೋಕ ಕಲ್ಯಾಣಕ್ಕಾಗಿ ಕಳೆದ 3 ವರ್ಷಗಳಿಂದ ಮಠದಲ್ಲಿ ಶ್ರಾವಣ ಮಾಸದ ತಿಂಗಳಲ್ಲಿ ಮೌನ ಅನುಷ್ಠಾನ ನಡೆಸಿದ್ದೇವೆ. ಈ ಬಾರಿಯೂ ಶ್ರಾವಣ ಅಮಾವಾಸ್ಯೆಯಿಂದ ಮೌನ ಅನುಷ್ಠಾನ ನಡೆಯಲಿದೆ. ನಿತ್ಯವೂ ಭಕ್ತರಿಂದ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿ ಸೋಮವಾರ ರುದ್ರಾಭಿಷೇಕ ನಡೆಯಲಿದೆ. ಅಲ್ಲದೆ ಆಗಸ್ಟ್ 26ರಂದು ಸಿದ್ಧಲಿಂಗೇಶ್ವರ ಹಿರೇಮಠದಲ್ಲಿ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಪಲ್ಲಕ್ಕಿ ಉತ್ಸವ, ಅನ್ನದಾಸೋಹ, ಭಜನೆ, ಪ್ರವಚನ ಕಾರ್ಯಕ್ರಮಗಳು ಸಹ ಜರುಗಲಿವೆ ಎಂದು ಅವರು ಹೇಳಿದರು. ಕಂದಕುಳ ಗ್ರಾಮದ ಹಿರೇಮಠ ಸಂಸ್ಥಾನ ಶ್ರೀ ಸಿದ್ಧಲಿಂಗೇಶ್ವರ ಹಿರೇಮಠದಲ್ಲಿ 26/8/2025ರಂದು ಜರುಗಲಿರುವ ಭವ್ಯವಾದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಕಿ ಉತ್ಸವ ಹಾಗೂ ಪ್ರಸಾದ ವ್ಯವಸ್ಥೆ ಮತ್ತು ಪಾಠ ಪ್ರವಚನಗಳು ನಡೆಯಲಿವೆ. ಆದ್ದರಿಂದ ಭಕ್ತಾದಿ ಸದ್ಭಕ್ತ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು, ನಾಡಿನ ಜನತೆ ಎಲ್ಲ ಬಂದು ಸಿದ್ಧಲಿಂಗೇಶ್ವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕೆಂದು ಆಶಿಸುತ್ತೇವೆ. ಶ್ರೀ ಸಿದ್ಧಲಿಂಗೇಶ್ವರ ಹಿರೇಮಠದ ಅತ್ಯಂತ ಪುರಾತನವಾದ ಮಠ ಆಗಿರ್ತಕ್ಕಂಥದ್ದು. ಇದು 1000 ವರ್ಷದ ಇತಿಹಾಸವುಳ್ಳ ಮಠ. ಇದು ಸಿದ್ಧಲಿಂಗೇಶ್ವರ, ಯಡಿಯೂರು ಸಿದ್ಧಲಿಂಗೇಶ್ವರ ಮತ್ತು ಕಂದಕುಳ ಸಿದ್ಧಲಿಂಗೇಶ್ವರ ಒಂದೇ ಸಂಪ್ರದಾಯ ಮಠ ಇರೋದು. ಇದು ಜೀವನ ಸಮಾಧಿ, ಸಿದ್ಧಲಿಂಗೇಶ್ವರ ಜೀವನ ಸಮಾಧಿ. ಈ ಮಠದಲ್ಲಿ ನಾವು ಶ್ರಾವಣ ಮಾಸ ನಿಮಿತ್ತವಾಗಿ 1 ತಿಂಗಳ ಪರ್ಯಂತ ಗವಿಯಲ್ಲಿ ಉಪವಾಸ, ಮೌನ ವ್ರತದಿಂದ ಅನುಷ್ಠಾನ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ತಿಂಗಳಾದಮೇಲೆ ಪಾಲ್ಕಿ ಉತ್ಸವ ಇರುತ್ತೆ, ಜಾತ್ರಾ ಮಹೋತ್ಸವ ಇರುತ್ತೆ. ಈ ಶ್ರಾವಣ ಮಾಸದಲ್ಲಿ ಸೋಮವಾರ ರುದ್ರಾಭಿಷೇಕ ಇರುತ್ತೆ. ಮತ್ತು ಮಠದ ಇತಿಹಾಸ ಹೇಳಬೇಕಂದ್ರೆ ಬಹಳ ವಿಶಾಲವಾದ ಇತಿಹಾಸ ಇದ್ರದ್ದು. ಇಲ್ಲಿ ಎಲ್ಲ 3, 4, 5 ಗದ್ದಿಗೆಗಳಿವೆ. 5 ಗದ್ದಿಗೆಗಳು ಇವರು ಸಿದ್ಧಲಿಂಗೇಶ್ವರವರು. ಫಸ್ಟ್ ಇವರು ಜೀವನ ಸಮಾಧಿ ಸಿದ್ಧಲಿಂಗೇಶ್ವರ, ಇವರು ಅಂಗಳಗಿಂದ ಅವರು ಅಲ್ಲಿ ಶಾಂತಲಿಂಗೇಶ್ವರ, ಹೊರಗೆ ಮತ್ತೊಬ್ಬರು ಸಿದ್ಧಲಿಂಗೇಶ್ವರ ರೀ. ಮತ್ತು ಇನ್ನೂ 2 ಪುರಾತನದ ಗುಡಿಗಳು ಅವ ಇವು. ಅವೆಲ್ಲ ಈ ಸಿದ್ಧಲಿಂಗೇಶ್ವರ, ಈ ಕಂದಕುಳ ಗ್ರಾಮ ಸ್ಟಾರ್ಟ್ ಆಗಿದೆ ಈ ಸಿದ್ಧಲಿಂಗೇಶ್ವರ ಮಠದಿಂದೇ. ಈ ಮೊದಲು ಇಲ್ಲಿ ಕಾಡಿತ್ತು ಇಲ್ಲಿ. ಈ ಕಾಡು ಹೋಗಿ ಸಿದ್ಧಲಿಂಗೇಶ್ವರ ಇವರು ಶಿವನ ಅವತಾರ ತಾಳಿ ಇಲ್ಲಿ ಬಂದು ಅವರು ಒಂದು ತಪಶಕ್ತಿ, ಅವರು ದೇವರ ಶಿವನ ಪುತ್ರನೇ ಅಂತ ಹೇಳ್ಬೋದು ರೀ. ಶಿವನ ಪುತ್ರನೇ ಅವರು ಬಂದಿಲ್ಲಿ ಕೂತು ಎಲ್ಲ ಅವ್ರು ಸಾಧನೆ ಮಾಡಿ ಜೀವನ ಸಮಾಧಿ ಹೊಂದಿ ಜಗಕ್ಕೆ ಉದ್ಧಾರ ಮಾಡೋದಕ್ಕೆ ಅವರೆಲ್ಲ ಇಲ್ಲಿ ನೆಲೆಸಿ ಒಂದೆಲ್ಲ ಜಗಕ್ಕೆ ಒಂದು ದಿವ್ಯ ಸಂದೇಶ ಕೊಡೋದಕ್ಕೋಸ್ಕರನೇ ಇಲ್ಲಿ ಅವ್ರು ನೆಲೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸತೀಶ್ ಲಂಬೋನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.